ಬಿಗ್ ಬಾಸ್. ಏನ್ ಗುರು ಇದು ನಮ್ಮ ಜಗ್ಗಣ್ಣನ್ ಹವಾ. ಅಯ್ಯಯ್ಯಯ್ಯೋ, ಇಂಥವ್ನು ಯಾರು ಹಿಂದೆ ಬಂದಿಲ್ಲ, ಮುಂದೆ ಬರಲ್ಲ ಗುರು ಬಿಗ್ ಬಾಸ್ ಕನ್ನಡದಲ್ಲಿ. ಏನು ಆವಾಜ್ಗಳು ಗುರು, ಅದೇನು ಆವಾಜ್ಗಳು, ಏನು ರೂಪ್ಗಳು. ಈಸ್ ಎ ಮಾನ್ಸ್ಟರ್ ಮ್ಯಾನ್, ಮಾನ್ಸ್ಟರ್ ಜಗಣ. ಏನು ಜಗಣ ನೀನು, ಎಲ್ಲಿಟ್ಟಿದ್ದಪ್ಪ? 3 ದಿನ ಆಯ್ತು ಬಂದು. ಆಲ್ರೆಡಿ ಬರೋ ಮಷಿನ್ ಗನ್ಗಳಲ್ಲಿರೋ ಗನ್ಗಳ ಬುಲೆಟ್ ಎಲ್ಲನೂ ಖಾಲಿ ಮಾಡ್ತಿದ್ದೀಯಲ್ಲ ಗುರು ನೀನು. ಒಳ್ಳೆ ಆ್ಯನಿಮಲ್ ಸಿನಿಮಾದಲ್ಲಿ ಒಂದು ಬರುತ್ತಲ್ಲ ಮಷಿನ್ ಗನ್ನು, ಆ ಒಂದು ಮಷಿನ್ ಗನ್ ಥರ ತಂದ್ಬಿಟ್ಟು ಹಂಗೆ ಡೋರ್ ಹತ್ರ ನಿಂತ್ಕೊಂಡ್ಬಿಟ್ಟು ಡಕ 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 ಅಂತ ಹೊಡೆದಾಕ್ಬಿಡ್ತಾವನೆ ಚಿಕ್ಕವ್ರಿಗೆ ಎಲ್ರಿಗೂ. ಒಂದು ರೂಲ್ಸು ಫಾಲೋ ಮಾಡ್ತಾಯಿಲ್ಲ, ಟಾಸ್ಕ್ಗಳಿಗೆ ನೆಟ್ಟಗೆ ಶುರು ಆಗಿಲ್ಲ, ಆಲ್ರೆಡಿ ಬರೋ ಬುಲೆಟ್ಗಳೆಲ್ಲ ಖಾಲಿ ಮಾಡ್ಕೊಂಡ್ರಿ. ಹೆಂಗೆ ಜಗಣ ನೀನು? ಇವಾಗ ಹೆಲಿಕಾಪ್ಟ್ರು ಅಂತಿದ್ಯಾ, ಗೇಟ್ ಉಡಾಯಿಸ್ತೀನಿ ಅಂತಿದ್ಯಾ, ಬಿಗ್ ಬಾಸ್ಗೆ ಎಕ್ಸ್ಪೋಸ್ ಮಾಡ್ತೀನಿ ಅಂತೀಯ, ನನ್ನನ್ನು ಎದುರು ಹಾಕೊಂಡು ಅದು ಹೆಂಗೆ ನಡೆಸ್ತೀಯ ಬಿಗ್ ಬಾಸ್ ಪ್ರೋಗ್ರಾಮು ಅಂತಿದ್ಯಾ. ಗುರು ನೀನು ಏನೇ ಹೇಳು ಏನೇ ಬಿಡು, ಹೊರಗಡೆ ಏನು ಮಾಡಿದೆಯೋ ಬಿಟ್ಟಿದೆಯೋ, ನನಗೆ ನೀನು ಬಿಗ್ ಬಾಸ್ಗೆಲ್ಲ ಇದು ಮಾಡ್ತಿದ್ಯಲ್ಲ, ಐ ಲವ್ಡ್ ಇಟ್. ನಿಜವಾಗ್ಲೂ ನನಗೆ ಖುಷಿ ಆಯಿತು. ಪಾಪ ಕಂಟೆಸ್ಟೆಂಟ್ಗಳ ಮೇಲೆ ಎಗರಾಡಿದ್ರೆ ಏನು ಗುರು ಉಪಯೋಗ? ಏನು ವಾರ್ ಇದ್ದರೂ ಕೂಡ ಬಿಗ್ ಬಾಸ್ ಜೊತೆಗಿರಬೇಕು. ಈ ಕಂಟೆಸ್ಟೆಂಟ್ಗಳಿಗೆಲ್ಲ ಬೇಡ ಗುರು, ನೀನು ಇನ್ನು ಲೆವೆಲ್ಲೇ ಬೇರೆ. ನಿಂದೇನಿದ್ರು ಕರ್ನಾಟಕ ಗೌರ್ಮೆಂಟು, ಬಿಗ್ ಬಾಸು, ಈ ಥರ ದೊಡ್ಡ ದೊಡ್ಡ ಲೀಡ್ರ್ಗಳು ಏನಿದ್ರು, ಸಿ ಎಮ್ಗಳು. ಸೊ ಇಂಥವ್ರ ಮೇಲೆ ನಿಂದು ಏನಿದ್ರು ಪವರು. ನಮ್ಮಂಥ ಅಮಾಯಕರು ಕಂಟೆಸ್ಟೆಂಟ್ಗಳ ಮೇಲೆ ಏನಕ್ಕೆ ನಿಮ್ಮ ಒಂದು ಇದನ್ನು ವೇಸ್ಟ್ ಮಾಡ್ತಿದ್ಯಾ ಎನರ್ಜಿನ ಅಂತ ಅರ್ಥ ಆಗ್ತಿಲ್ಲ ನನಗೆ. ಇವಾಗ ಏನೇನು ಮಾತುಗಳು ಹೇಳಿದೆ ಎಲ್ಲನೂ ನೀನು ಅದನ್ನು ಕಾರ್ಯರೂಪಕ್ಕೆ ತಂದುಬಿಟ್ಟು ಬಿಗ್ ಬಾಸ್ ಮನೆಯನ್ನು ಉಡಿಸ್ ಮಾಡಬೇಕು, ಇಲ್ಲ ಗೇಟ್ನ ಉಡಿಸ್ ಮಾಡಿಬಿಡ್ಬೇಕು. ಯಾಕೆ ಗುರು ನೀನು ಹೊರಗಡೆ ಬರ್ತಿದ್ಯಾ? ಬೇಡ, ಹೊರಗಡೆ ಬರೋವಂಥದ್ದು ಅವಶ್ಯಕತೆ ಇಲ್ಲ ನಿನಗೆ. ಬಿಗ್ ಬಾಸ್ನ ಒಂದು ಗತಿ ಕಾಣಿಸೇ ಬಾ ನೀನು. ಓಕೆ, ನಿಜವಾಗ್ಲೂ ಗುರು ಯಪ್ಪ, ಇದನ್ನು ಏನು ನೋಡಿದ ಏನು ಹೇಳಬೇಕು ಅಂತ ಅರ್ಥ ಆಗ್ತಿಲ್ಲ. ಬಿಗ್ ಬಾಸ್ಗೆ ಈ ರೇಂಜಿಗೆ ಕ್ವಾಟ್ಲೆ ಕೊಟ್ಟಂಥ ಕಂಟೆಸ್ಟೆಂಟು ನಾನಂತೂ ನೋಡಿಲ್ಲ ಗುರು. ನಾನು ನೋಡಿದ್ದೆ ಒಂದು OTT ಸೀಸನ್ನು ಬಿಗ್ ಬಾಸ್ ಹಿಂದಿ ಕಾರ್ಯಕ್ರಮದಲ್ಲಿ ಅದ್ಯಾವುದು ಪುನೀತ್ ಸೂಪರ್ ಸ್ಟಾರ್ ಅಂತ. ಆ ಮನುಷ್ಯ 24 ಗಂಟೆ ಒಳಗಡೆಗೆ ಬಿಗ್ ಬಾಸ್ ಒಳಗಡೆ ಹೋಗಿ OTT ಸೀಸನಲ್ಲಿ 24 ಗಂಟೆ ಒಳಗಡೆಗೆ ಬಿಗ್ ಬಾಸ್ಗೆ ಎಲ್ಲಿರೋ ಕಂಟೆಸ್ಟೆಂಟ್ಗೆ ಹೆವಿ ಟಾರ್ಚರ್ ಕೊಟ್ಬಿಟ್ಟು ಬಿಗ್ ಬಾಸಿಂದನೇ ಎತ್ತಿ ಆಚೆ ಬಿಸಾಕ್ಬಿಟ್ರು ಅವನಿಗೆ 24 ಅವರ್ಸ್, ವಿತಿನ್ 24 ಅವರ್ಸಲ್ಲಿ. ಸೊ ಆ ರೀತಿಯಲ್ಲಿ ಜಗಣ ಏನೋ ಮಾಡೋಕ್ಕೆ ಹೊರಟಿದ್ದಾನೆ. ಅವನಿಗೆ ಮೇ ಬಿ ಶಾರ್ಟ್ ಟೈಮಲ್ಲಿ ಒಂದೇನೋ ಪಬ್ಲಿಸಿಟಿ ಬೇಕಾಗಿತ್ತು. ಆ್ಯಂಡ್ ಬಿಗ್ ಬಾಸನ್ನು ಯಾವ ರೀತಿಯಲ್ಲಿ ನಾನು ತೋರಿಸ್ತೀನಿ ಅನ್ನೋ ಒಂದು ಇದನ್ನು ಇಟ್ಕೊಂಡು ಮೇ ಬಿ ಒಳಗಡೆ ಹೋಗಿದ್ರು ಅಂತ ಅನಿಸುತ್ತೆ. ಸೊ ಅದಕ್ಕೋಸ್ಕರ ಅಲ್ಲಿರೋವಂಥದ್ದು ಮೇ ಬಿ ಅವರಿಗೆ ನೆಸೆಸಿಟಿ ಇಲ್ಲ. ಸೊ ಅದಕ್ಕೋಸ್ಕರ ಇದನ್ನೆಲ್ಲ ಮಾಡ್ತಿರ್ಬೇಕು. ಇಲ್ಲ ಅಂತಂದರೆ ಇವರೆಲ್ಲ ಚಿಂಟಾರಿ ಪಂಟಾರಿಗಳು. ಸೊ ಇವ್ರನ್ನೆಲ್ಲ ಯಾಕೆ ಎದುರು ಹಾಕೊಳ್ಳೋದು, ಡೈರೆಕ್ಟ್ ಬಿಗ್ ಬಾಸ್ಗೆ ಎದುರು ಹಾಕೋಣ ಅಂತ ಹೇಳ್ಬಿಟ್ಟು ಇದೆಲ್ಲ ಮಾಡ್ತಿರ್ಬೋದು. ಅಥವಾ ಬಿಗ್ ಬಾಸ್ ಅವ್ರದ್ದೇನೋ ಪ್ಲ್ಯಾನ್ ಇರ್ಬೋದೇನೋ, ಯಾವನಿಗೆ ಗೊತ್ತು. ಸೊ ಇದೆಲ್ಲನೂ ಮಾಮೂಲಿ ನಡೆಯುತ್ತೆ. ನಾನು ಅಂದ್ಕೊಂಡಿದ್ದೆ ಜಗಣ ಬಂದುಬಿಟ್ರೆ ಏನೋ ಒಂದು ಬಾಂಬ್ ಬ್ಲಾಸ್ಟ್ ಮಾಡ್ತಾನೆ ಅಂತ. ಬಟ್ ಈ ರೇಂಜಿಗೆ ಮಾಡ್ತಾನೆ ಅಂತ ದೇವರಣ್ಣಗೆ ಅಂದ್ಕೊಂಡಿರಲಿಲ್ಲ. ಅದರಲ್ಲೂ ಇಷ್ಟು ಬೇಗ. ಇನ್ನು 4 ದಿನ ಗುರು, ಇದು ಇನ್ನೂ 100 ದಿನ ಇರಬೇಕು. ಸೊ ಅಲ್ಲಿವರೆಗೂ ಎನರ್ಜಿ ಇರ್ತದ ಅಂತ. ಆ ಊಟ ತಿಂದು ಆ ನಿದ್ದೆ ಮಾಡಿ ಮೊದಲೇ ಬರೋ ಊಟನೆಲ್ಲೂ ಕಿತ್ಕೊಂಡು ಹೋಗೋರೆ ಬಿಗ್ ಬಾಸ್ ಅವರು. ಏನಿದ್ರು ಗಂಜಿ ಕೊಡ್ತವ್ರೆ. ಸೊ ಅದನ್ನು ತಿಂದ್ಬಿಟ್ಟು ಈ ಎನರ್ಜಿ ತೋರಿಸ್ತವ್ರಲ್ಲ ಈ ಮನುಷ್ಯ. ಇನ್ನು ಟಾಸ್ಕು ಶುರುವಾಗಿಲ್ಲ ನೆಟ್ಟಿಗೆ. ಸೊ ನಿನ್ನೆ ಟಾಸ್ಕಲ್ಲಿ ನೋಡಿದ್ರೆ ಧನರಾಜ್ ಆಚಾರ್ಯಗೆ ಗೋಳಕೊಂತಾರೆ. ಪಾಪ ಅವ್ನಿಗೆ ಯಾಕೆ ಗೋಳಕೊಂತೀಯ ಜಗಣ ನೀನು? ನಿಂದೇನಿದ್ರು ಬಿಗ್ ಬಾಸ್ ಲೆವೆಲ್ಲು. ಓಕೆ, ನನಗೆ ಕಿಚ್ಚನ ಪಂಚಾಯತಿನಲ್ಲಿ ಸುದೀಪ್ ಸರ್ ಯಾವ ರೀತಿಯಲ್ಲಿ ಅವನ್ನ ಕ್ಲಾಸ್ ತಗೊತಾರ ಅಥವಾ ಯಾವ ರೀತಿಯಲ್ಲಿ ಪಂಚಾಯತಿ ಮಾಡ್ತಾರೆ ಅನ್ನೋದು ನೋಡಬೇಕು. ಸೊ ಒಂದೇ ವಾರಕ್ಕೆ ಸುಸ್ತಾಗಿ ಹೋಗಿರ್ತಾರೆ ಸುದೀಪ್ ಸರು. ಸೊ ಇದೆಲ್ಲ ನೋಡಿ ಮೇ ಬಿ ನನ್ನ ಪ್ರಕಾರ ಮುಂದಿನ ಸೀಸನ್ಗೆ ಗುಡ್ ಬಾಯ್ ಹೇಳಿ ದೊಡ್ಡದೊಂದು ದೀರ್ಘದಂಡ ನಮಸ್ಕಾರ ಹಾಕ್ಬಿಟ್ಟು ಗುಡ್ ಬಾಯ್ ಟಾಟಾ ಅಂತ ಹೇಳ್ಬಿಟ್ಟು ಈ ಶೋನೇ ಬಿಟ್ಬಿಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಆ ಒಂದು ಮಟ್ಟಿಗೆ ಟಾರ್ಚರ್ ನಡೀತಾ ಇದೆ. ಓಕೆ, ಸೊ ನೋಡುವ ಏನಾಗುತ್ತೆ ಅಂತ. ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಪ್ಪ ಈ ಥರ ವೀಡಿಯೋಗಳಿಗಾಗಿ. ಓಕೆ, ಸಿಗೋದಾ? ಟಾಟಾ, ಬಾಯ್ ಬಾಯ್.